ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ 2001ರ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಈಗ ಆಲ್ರೆಡಿ ನಾನು 2 ವಿಡಿಯೋ ಹಾಕಿದ್ದೆ. ಕರೆಂಟ್ ಅಫೇರ್ಸ್ ಆ್ಯಂಡ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ 25 ಕ್ವಶನ್ಸ್ಗಳು, ಟೋಟಲ್ ಆಗಿ 50 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಸೊ ಈಗ ಮೂರನೇದು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 25 ಕ್ವಶನ್ಸ್ನ ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಐ ಡ್ಯಾಶ್ ಇಫ್ ಯು ವಿಲ್ ಕಮ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಚಾಯ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ವಿಲ್, ಡೌಟ್ ಕೊಟ್ಟಿದ್ದಾರೆ. ಡೌಟೆಡ್, ಗೋಯಿಂಗ್ ಟು ಡೌಟ್, ಡೌಟ್. ಸೊ ಇಲ್ಲಿ ಬಿ ಅಂತಕ್ಕಂಥದ್ದು ಸೈಲೆಂಟ್ ಲೆಟರ್ ಆಗಿರುತ್ತೆ. ಓಕೆ, ಸೊ ಸೈಲೆಂಟ್ ಲೆಟರು. ಸೊ ಇಲ್ಲಿ ನಾವು ಡೌಟ್ ಅಂತ ತಗೊಳ್ತೀವಿ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಐ ಡ್ಯಾಶ್ ಇಫ್ ಯು ವಿಲ್ ಕಮ್ ಅಂತ ಹೇಳಿದಾಗ ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿದಾಗ ಏನಾಗುತ್ತೆ? ಇಲ್ಲಿ ಐ ಡೌಟ್ ಇಫ್ ಯು ವಿಲ್ ಕಮ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಎಸ್ ಈ ಸ್ಟಿಲ್ ಡ್ಯಾಶ್ ವಾಟ್ ಶುಡ್ ಬಿ ಡನ್. ಸೊ ಏನಿದೆ? ಈ ಸ್ಟಿಲ್ ವಾಟ್ ಶುಡ್ ಬಿ ಡನ್. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಚಾಯ್ಸ್. ಇಲ್ಲಿ ಬರಬೇಕಾಗಿರ್ತಕ್ಕಂಥ ಕರೆಕ್ಟಾಗಿರ್ತಕ್ಕಂಥ ಒಂದು ಚಾಯ್ಸ್ ಯಾವುದು? ಈಸ್ ಕನ್ಸಿಡರಿಂಗ್, ವಾಸ್ ಕನ್ಸಿಡರಿಂಗ್, ವಿಲ್ ಬಿ ಕನ್ಸಿಡರಿಂಗ್, ವಿಲ್ ಕನ್ಸಿಡರ್. ಸೊ ನೋಡಿ, ಈ ಸ್ಟಿಲ್ ಅಂತ ಹೇಳಿದ್ರೆ ಇನ್ನೂ ಅದು ಕಂಟಿನ್ಯೂಸ್ ಅಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ. ಸೊ ಅದು ಕಂಪ್ಲೀಟ್ ಆಗಿ ದ ಪ್ರೆಸೆಂಟ್ ಅಥವಾ ಫಾಸ್ಟ್ ಅಥವಾ ಫ್ಯೂಚರ್ ಅಂತ ಅಲ್ಲ, ಅದೇನಾಗಿದೆ? ಕಂಟಿನ್ಯೂಸ್ ಆಗಿ ಹೋಗ್ತಕ್ಕಂಥದ್ದಾಗಿದೆ. ಸೊ ಸ್ಟಿಲ್ ಇನ್ನೂ ಸಹ ಓಕೆ, ಇನ್ನೂ ಈ ಸ್ಟಿಲ್ ಡ್ಯಾಶ್ ವಾಟ್ ಶುಡ್ ಬಿ ಡನ್ ಅಂತ ಕೊಟ್ಟಿದ್ದಾರೆ. ಸೊ ಈಗಿರ್ಬೇಕಾದ್ರೆ ಏನಾಗುತ್ತೆ? ಇಲ್ಲಿ ಈ ಸ್ಟಿಲ್ ಇಂಡಿಕೇಟ್ ಆ್ಯನ್ ಆ್ಯಕ್ಷನ್ ಬಿಗಿನ್ ಇನ್ ದ ಪಾಸ್ಟ್. ಓಕೆ, ಸೊ ಪಾಸ್ಟಿಂದ ಇನ್ನೊಂದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಸೊ ಆಗಿರ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ? ಈಸ್ ಕನ್ಸಿಡರಿಂಗ್. ಆಪ್ಷನ್ 1 ಈಸ್ ಕನ್ಸಿಡರಿಂಗ್ ನಾವು ತೊಗೊಳ್ತಾ ಹೋಗ್ತೀವಿ. ಈ ಸ್ಟಿಲ್ ಈಸ್ ಕನ್ಸಿಡರಿಂಗ್ ವಾಟ್ ಶುಡ್ ಬಿ ಡನ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ನು ವಿಲ್ ಬಿ ಕನ್ಸಿಡರಿಂಗ್, ವಿಲ್ ಕನ್ಸಿಡರ್ ಅಂತ ಹೇಳಿದ್ರೆ ಇದು ಮುಂದೆ ಫ್ಯೂಚರಲ್ಲೇ ಆಗ್ತಕ್ಕಂಥದ್ದಾಗಿರುತ್ತೆ. ವಾಸ್ ಅಂದರೆ ಇಟ್ ಮೀನ್ಸ್ ಪಾಸ್ಟಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳಿದಾಗ ಈ ಸ್ಟಿಲ್ ಈಸ್ ಕನ್ಸಿಡರಿಂಗ್ ವಾಟ್ ಶುಡ್ ಬಿ ಡನ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. And next question, Sita has broken the stick. Okay, so here the passive voice of this sentence is ಅಂತ ಕೇಳಿದರೆ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ನೋಡ್ತಾ ಹೋದರೆ ಏನಾಗುತ್ತೆ? ಇಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟು ಸಬ್ಜೆಕ್ಟ್ ಆಗುತ್ತೆ. ಹೌದಾ? ಸೊ ಸೀತಾ ಅಂತಕ್ಕಂಥದ್ದು ಏನಿದೆಯೋ ಇಲ್ಲೊಂದು ಸೀತಾ ಅಂತ ನೋಡಿದಾಗ ಇದು ಸಬ್ಜೆಕ್ಟ್ ಆಯಿತು. ಸಬ್ಜೆಕ್ಟು, ದ ಸ್ಟಿಕ್ ಅಂತಕ್ಕಂಥದ್ದು ಆಬ್ಜೆಕ್ಟು. ಸೊ ಈ ರೀತಿ ಇರಬೇಕಾದ್ರೆ ಮಧ್ಯ ಬರ್ತಕ್ಕಂಥದ್ದು ಒಂದು ಹೊರ ಬರುತ್ತೆ. ಓಕೆ, ಸೊ ಇಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟ್ ಆಗಬೇಕು, ಆಬ್ಜೆಕ್ಟು ಸಬ್ಜೆಕ್ಟ್ ಆಗಬೇಕು. ಅದಾದ ನಂತರ ಬೈನ ನಾವು ಇನ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ಬೈ ಅಂತಕ್ಕಂಥ ಇಲ್ಲದಲ್ಲೂ ಇದೆ. ಓಕೆ, ಇಲ್ಲೇನಾಗುತ್ತೆ? ದ ಸ್ಟಿಕ್. ಸೊ ಆಬ್ಜೆಕ್ಟು ಸಬ್ಜೆಕ್ಟ್ ಆಗಬೇಕು, ಸಬ್ಜೆಕ್ಟು ಆಬ್ಜೆಕ್ಟ್ ಆಗಬೇಕಲ್ಲ. ಸೊ ಫಸ್ಟ್ ದ ಸ್ಟಿಕ್ ಅಂತ ಬರಬೇಕು. ಸೊ ಓಕೆ, ಎಲ್ಲದಲ್ಲೂ ಸ್ಟಿಕ್ ಇದೆ. ಬಟ್ ಇಲ್ಲಿ ವರ್ಬ್ ಏನು ಕೊಟ್ಟಿದ್ದಾರೆ? ಹ್ಯಾಸ್ ಬ್ರೋಕನ್ ಅಂತ ಕೊಟ್ಟಿದ್ದಾರೆ. ಸೊ ಹ್ಯಾಸ್ ಅಂತ ಬಂದಾಗ ನಾವು ಹ್ಯಾಸ್ನ ಯೂಸ್ ಮಾಡ್ತೀವಿ, ಈಸ್ ವಾಸ್ ಬರಲ್ಲ ಸ್ನೇಹಿತರೆ. ಸೊ ಇಲ್ಲಿ ಹ್ಯಾಸ್ ಬೀನ್ ಬ್ರೋಕನ್. ಆನ್ಸರ್ ಆಪ್ಷನ್ 1 ದ ಸ್ಟಿಕ್ ಹ್ಯಾಸ್ ಬೀನ್ ಬ್ರೋಕನ್ ಬೈ ಸೀತಾ. ಓಕೆ, ಸೊ ಇಲ್ಲಿ ನೋಡ್ತಾ ಹೋದರೆ ನಾವು ಯಾವ ವರ್ಬಲ್ ಕೊಟ್ಟಿರ್ತಾರೋ ಸೊ ಆ ವರ್ಬಲ್ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ದ ಆಪೋಸಿಟ್ ಆಫ್ ಅಸೆಂಟ್ ಈಸ್. ಅಸೆಂಟ್ ಪದದ ಆಪೋಸಿಟ್ ವರ್ಡ್ ಯಾವುದು ಅಂತ ಕೇಳಿದ್ರೆ ಅಸೆಂಟ್, ಡಿಸೆಂಟ್, ಲೋ, ಡಿಸೆಂಟ್. ಓಕೆ, ಅಸೆಂಟ್ ಅಂತ ಅಂದರೆ ಏನು? ಫಸ್ಟ್ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಅಸೆಂಟ್ ಅಂತಂದರೆ ಗ್ರ್ಯಾಂಟ್ ಅಂತ ಅಂದರೆ ಒಪ್ಪಿಗೆ ಕೊಡ್ತಕ್ಕಂಥದ್ದು, ಸಮ್ಮತಿ ಸೂಚಿಸ್ತಕ್ಕಂಥದ್ದಾಗಿರ್ಬೋದು, ಆಕ್ಸೆಪ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಓಕೆ, ಸೊ ಇದನ್ನು ನಾವು ಏನಂತೀವಿ? ಅಸೆಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಆಪೋಸಿಟ್ ಅಂತ ಹೇಳಿದ್ರೆ ಡಿಸೆಂಟ್. ಆಪ್ಷನ್ 2 ಇದು ಬರೋದಿಲ್ಲ. ಆಪ್ಷನ್ 2 ಡಿಸೆಂಟ್ ಅಂತಕ್ಕಂಥದ್ದು. ಸೊ ಅದು ಅಗ್ರಿ ಆಗದೆ ಇರ್ತಕ್ಕಂಥದ್ದು, ಒಪ್ಕೊಳ್ದೇ ಇರ್ತಕ್ಕಂಥದ್ದು. ಸೊ ಆ ರೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, ಎ ಶಾಪ್ ಕೀಪರ್ ಹೂ ಸೇಲ್ಸ್ ಫ್ರೆಶ್ ಆ್ಯಂಡ್ ಗ್ರೀನ್ ವೆಜಿಟೇಬಲ್ ಈಸಾ ಅಂತ ಕೊಟ್ಟರೆ, ಎ ಶಾಪ್ ಕೀಪರ್ ಅಂದರೆ ಒಬ್ಬ ವ್ಯಕ್ತಿ, ಹೂ ಸೇಲ್ಸ್ ಅಂದರೆ ಮಾರ್ತಕ್ಕಂಥವ್ರು ಯಾರು ಮಾರ್ತಾರೋ ಫ್ರೆಶ್ ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್ ಅಂದರೆ ಫ್ರೆಶ್ ಆಗಿರ್ತಕ್ಕಂಥ ಗ್ರೀನ್ ವೆಜಿಟೇಬಲ್ಸ್ನ ಮಾರ್ತಕ್ಕಂಥವ್ರನ್ನ ಏನಂತ ಕರೀತಾರೆ? ಓಕೆ, ಸೊ ವೆಜಿಟೇರಿಯನ್, ವೆಂಡರ್, ಗ್ರೋಸರ್, ಗ್ರೀನ್ ಗ್ರೋಸರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ವೆಜಿಟೇರಿಯನ್ ಅಂತೇಳಿದ್ರೆ ಸೊ ಇಲ್ಲಿ ಏನಾಗುತ್ತೆ? ಈಟ್ ಓನ್ಲಿ ವೆಜ್. ಓಕೆ, ಸೊ ವೆಜಿಟೇರಿಯನ್ನ ತಿಂತಕ್ಕಂಥವ್ರು ಅಂದರೆ ಅಲ್ಲಿ ಮೀಟ್ ತಿನ್ನಲ್ಲ, ಓನ್ಲಿ ಹೀಟ್ ವೆಜಿಟೇಬಲ್ಸ್. ಓಕೆ, ಸೊ ಅದನ್ನು ನೋಡ್ತಾ ಹೋದಾಗ ಇಲ್ಲೇನಾಗುತ್ತೆ? ವೆಜಿಟೇರಿಯನ್ ಅಂತ ಹೇಳಿದ್ರೆ ಇನ್ನೂ ಹೇಳ್ಬೇಕಾದ್ರೆ ಸಸ್ಯಾಹಾರಿ ಅಂತ ಹೇಳ್ತೀವಿ, ಸಸ್ಯಾಹಾರಿ. ಓಕೆ, ಸೊ ಇಲ್ಲಿ ಸಸ್ಯವನ್ನು ಅಂದರೆ ಸಸ್ಯದ ಪ್ರಾಡಕ್ಟ್ಸನ್ನು ಮಾತ್ರ ತಿಂತಕ್ಕಂಥ ಸಸ್ಯಾಹಾರಿ ಅಂತ ಹೇಳ್ತೀವಿ. ಸೊ ವೆಜಿಟೇರಿಯನ್ ಬರೋದಿಲ್ಲ. ಸೊ ಮಾರ್ತಕ್ಕಂಥ ವ್ಯಕ್ತಿನ ಕೇಳಿದ್ದಾರೆ. ಸೊ ವೆಂಡರ್ ಅಂತ ಹೇಳಿದ್ರೆ ಹೂ ಸೇಲ್ಸ್ ಗೂಡ್ಸ್, ಏನು ಗೂಡ್ಸ್ನ ಮಾರ್ತಾರೋ, ವಸ್ತುಗಳನ್ನ ಮಾರಾಟ ಮಾಡ್ತಾರೋ ಅಥವಾ
ಥಿಂಗ್ಸ್ಗಳನ್ನ ಮಾರಾಟ ಮಾಡ್ತಾರೆ, ಸೊ ಅವ್ರನ್ನ ವೆಂಡರ್ ಅಂತ ಕರಿತೀವಿ. ಇನ್ನು ಗ್ರಾಸರ್ ಅಂತ ಹೇಳಿದ್ರೆ ಗ್ರಾಸರೀಸ್ ಅಂತ ಏನು ಹೇಳ್ತೀವೋ, ಗ್ರಾಸರೀಸ್ನ ಮಾರ್ತಕ್ಕಂಥವ್ರನ್ನ ನಾವು ಗ್ರಾಸರ್ ಅಂತೀವಿ. ಫಾರ್ ಎಕ್ಸಾಂಪಲ್ ಗ್ರಾಸರೀಸ್ ಅಂತ ಹೇಳಿದ್ರೆ ಈಗ ಫುಡ್ ಐಟಮ್ಸ್ ಆಗಿರ್ಬೋದು, ಅಥವಾ ಧಾನ್ಯಗಳ ಬೇಳೆ ಏನಾದರೂ ಆಗೋಟ್ನಲ್ಲಿ ಗ್ರಾಸರಿ ಧಾನ್ಯಗಳನ್ನು ಮಾರ್ತಕ್ಕಂಥದ್ದಂತ ಹೇಳ್ಬೋದು. ಅಥವಾ ಈ ಒಂದು ಏನೋ ಫುಡ್ ಐಟಮ್ಸ್ ಆಗಿರ್ಬೋದು, ಹೌಸ್ ಹೋಲ್ಡ್ ಥಿಂಗ್ಸ್ ಆಗಿರ್ಬೋದು, ಸೊ ಅದನ್ನು ಮಾರ್ತಕ್ಕಂಥದ್ದನ್ನ ಗ್ರಾಸರ್ ಅಂತ ಕರಿತೀವಿ. ಸೊ ಗ್ರೀನ್ ಗ್ರಾಸರ್ ಅಂತ ಹೇಳಿದರೆ ಫ್ರೆಶ್ ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್, ಸೊ ಇದೇನು ಬರುತ್ತೋ ಸೊ ಅದನ್ನು ಮಾರಾಟ ಮಾಡ್ತಕ್ಕಂಥ ನಾವೇನಂತ ಕರಿತೀವಿ ಅಂತ ಹೇಳಿದರೆ ಗ್ರೀನ್ ಗ್ರಾಸರ್ಸ್ ಅಂತ ಕರಿತೀವಿ. ಸೊ ಗ್ರಾಸರ್ ಅಂತ ಕರಿತೀವಿ. ಆಪ್ಷನ್ 4. ದ ಮಿನಿಸ್ಟರ್ ಅಲಾಂಗ್ ವಿತ್ ಹೀಸ್ ಆಫೀಸರ್ಸ್ ಡ್ಯಾಶ್ ಟು ಮೈ ವಿಲೇಜ್ ಟುಮಾರೋ ಅಂತ ಕೊಡ್ತಾರೆ. ದ ಮಿನಿಸ್ಟರ್ along with his officers, so along with his officers is coming or coming were coming was coming ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಮಿನಿಸ್ಟರ್ ಅಂತಕ್ಕಂಥದ್ದು ಏನಾಗಿದೆ, ಮಿನಿಸ್ಟರ್ಸ್ ಅಂತ ಇಲ್ಲ, ಮಿನಿಸ್ಟರ್ ಅಂತ ಇದೆ. ಸೊ ಇಲ್ಲೇನಾಯಿತು, ಸಿಂಗ್ಯುಲರ್ ಆಯಿತು. ಸೊ ಸಿಂಗ್ಯುಲರ್ ಆಯಿತು. ಓಕೆ, ಸೊ ಸಿಂಗ್ಯುಲರ್ ಆಯ್ತಾ ಅಂತ ಹೇಳಿದ್ರೆ ಅವರು ಒಂದು ಆಫೀಸರ್ಸ್ ಜೊತೆ ಬರ್ತಿದ್ದಾರೆ. ಓಕೆ, ಸೊ ಬರ್ತಾ ಈಸ್ ಕಮಿಂಗ್ ಆರ್ ಕಮಿಂಗ್. ಸೊ ಇಲ್ಲಿ ಏನಾಗುತ್ತೆ, ಆರು ಮತ್ತು ವರ್ ಅಂತಕ್ಕಂಥದ್ದು ಬರಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಆರು ಮತ್ತು ವರ್ ಅಂತಕ್ಕಂಥದ್ದು ಫ್ಲೂರಲ್ ಫಾರ್ಮಲ್ಲಿ ಬರ್ತಕ್ಕಂಥದ್ದು. ಓಕೆ, ಫ್ಲೂರಲ್ ಫಾರ್ಮಲ್ಲಿ ಬರುತ್ತೆ. ಸೊ ಅವಾಗ ಇವೆರಡು ಬರಲ್ಲ. ಸೊ ಆ್ಯಂಡ್ ನೆಕ್ಸ್ಟ್ ಈಸ್ ಕಮಿಂಗ್ ಅಂತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಇಲ್ಲೇನಾಗುತ್ತೆ, ಪ್ರೆಸೆಂಟಲ್ಲಿ ಬರ್ತಕ್ಕಂಥದ್ದು. ಸೊ ಎಸ್ ದ ಮಿನಿಸ್ಟರ್ ಲಾಂಗ್ ವಿತ್ ಹಿಸ್ ಆಫೀಸರ್ಸ್ ಈಸ್ ಕಮಿಂಗ್ ಟು ಮೈ ವಿಲೇಜ್ ಟುಮಾರೋ. ಓಕೆ, ಸೊ ಆನ್ಸರ್ ಆಪ್ಷನ್ 1 ಈಸ್ ಕಮಿಂಗ್ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು ವಿ ವೆಂಟ್ ಟು ಹಿಸ್ ಹೌಸ್ ಡ್ಯಾಶ್ ಲಾಸ್ಟ್ ಥರ್ಸ್ಡೇ. ವಿ ವೆಂಟ್, ನಾವು ಹೋಗಿದ್ವಿ, ಟು ಹಿಸ್ ಹೌಸ್ ಲಾಸ್ಟ್ ಥರ್ಸ್ಡೇ ಏನು ಮಾಡಿದ್ರು ಅವರು ಹೋಗಿದ್ರು ಅವರ ಮನೆಗೆ. ಓಕೆ, ಸೊ ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಕೊಟ್ಟಿದ್ದಾರೆ. ಫಾರ್, ಅಟ್, ಬೈ, ಆನ್. ಸೊ ಇಲ್ಲಿ ಏನಾಗುತ್ತೆ, ವಿ ವೆಂಟ್ ಟು ಹಿಸ್ ಹೌಸ್ ಫಾರ್ ಲಾಸ್ಟ್ ಥರ್ಸ್ಡೇ, ನೋ, ಅಟ್ ಲಾಸ್ಟ್ ಥರ್ಸ್ಡೇ, ಬೈ ಲಾಸ್ಟ್ ಥರ್ಸ್ಡೇ, ಆನ್ ಲಾಸ್ಟ್ ಥರ್ಸ್ಡೇ. ಸೊ ಯಾವ್ದು ಬರ್ಬೋದು ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ನೋಡಿ ಇಲ್ಲಿ ವಿ ವೆಂಟ್ ಟು ಹೀಸ್ ಹೌಸ್ ಆನ್ ಲಾಸ್ಟ್ ಥರ್ಸ್ಡೇ. ಹೌದಾ, ಸೊ ಇದೊಂದು ಸಿಂಪಲ್ ಆಗಿರ್ತಕ್ಕಂಥ ವರ್ಡ್ ಅಂತಲೇ ಹೇಳ್ಬೋದು. ಲಾಸ್ಟ್ ಥರ್ಸ್ಡೇ ಅಂದರೆ ಮುಗ್ದೋಗಿರ್ತಕ್ಕಂಥ, ಇದು ಆಲ್ರೆಡಿ ಹೋಗಿದ್ವಿ ಥರ್ಸ್ಡೇ. ನೆಕ್ಸ್ಟು ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಡ್ಯಾಶ್ 8 o'clock. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು, ನಿಮಗೋಸ್ಕರ ನಾವು ಕಾಯ್ತಾ ಇದ್ವಿ ಸಿನ್ಸ್ 8 o'clock. ಅಂದರೆ ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಅಟ್ ಟು ಫ್ರಮ್ ಅಂತಕ್ಕಂಥ ಇದಕ್ಕೆ ರಿಲೇಟೆಡ್ ಬರಲ್ಲ. ಫಾರ್ ಬಂದರೆ ಅದು ಫ್ಯೂಚರಲ್ಲಿ ಆಗ್ತಕ್ಕಂಥ ಇದರಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ನಾನು ನೋಡ್ತಾ ಹೋದರೆ ಇಲ್ಲಿ ಏನಾಗಿದೆ, ಹಟ್ ಅಲ್ಲ, ಸಿನ್ಸ್ 8 o'clock ಅಂತ ಬರುತ್ತೆ. ಯಾಕಂದರೆ 8 o'clock ಅಂತಂದರೆ ಎಕ್ಸಾಕ್ಟಾಗಿ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸಿನ್ಸ್ ಈಸ್ ಯೂಸ್ ಟು ಇಂಡಿಕೇಟ್ ಅ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ ಟೈಮ್. ಕರೆಕ್ಟಾಗಿ ಒಂದು ಇನ್ ಟೈಮ್ ಏನಿರುತ್ತೋ ಸೊ ಅಲ್ಲಿ ನಾವೇನು ಮಾಡ್ತೀವಿ, ಸಿನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಆಗಿರ್ಬೇಕಾದ್ರೆ ಇಲ್ಲಿ 8 ಅಂತಕ್ಕಂಥ ಸ್ಪೆಸಿಫಿಕ್ಕಾಗಿ ಒಂದು ಟೈಮನ್ನು ಇಂಡಿಕೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ, ನಾವು ಸಿನ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಡ್ಯಾಶ್ ಮೀಟ್ ವಿ ಬಾಟ್ ಎಸ್ಟರ್ಡೇ ಹ್ಯಾಸ್ ಗಾನ್ ಬ್ಯಾಡ್. ಮೀಟ್ ಮೀನ್ಸ್ ಮಟನ್, ಮಾಂಸ ಅಂತ ಏನು ಹೇಳ್ತೀವೋ ಸೊ ಅದಾಗಿರುತ್ತೆ. ಡ್ಯಾಶ್ ಮೀಟ್ ವಿ ಬಾಟ್ ಎಸ್ಟರ್ಡೇ ಹ್ಯಾಸ್ ಗಾನ್ ಬ್ಯಾಡ್ ಅಂದರೆ ಎಸ್ಟರ್ಡೇ ತೊಗೊಂಬಂದಿದ್ವಿ ಬಟ್ ಅದೇನಾಗಿದೆ, ಹಾಳಾಗಿದೆ. ಓಕೆ, ದ ಕರೆಕ್ಟ್ ವರ್ಡ್ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಬ್ಲ್ಯಾಂಕ್ ಈಸ್, ಅಲ್ಲಿ ಯಾವ ಒಂದು ಪದ ಅಥವಾ ವರ್ಡ್ ಬರಬೇಕು ಅಂತಕ್ಕಂಥದ್ದು. ಆ ಮೀಟ್ ವಿ ಬಾಟ್ ಎಸ್ಟರ್ಡೇ ಹ್ಯಾಸ್ ಗಾನ್ ಬ್ಯಾಡ್ ಅಂತ ತೊಗೊಂಡ್ರೆ ಸ್ನೇಹಿತರೆ, ಏನಂತ ತೊಗೊಂಡ್ರೆ ನೋಡಿ ಇಲ್ಲಿ ಮೀಟ್ ಅಂತಕ್ಕಂಥದ್ದು ಕೌಂಟಬಲ್ ಅಲ್ಲ, ಅದು ಅನ್ಕೌಂಟಬಲ್. ಓಕೆ, ಸೊ ಹಾಗಿರ್ಬೇಕಾದ್ರೆ ಅಂತಕ್ಕಂಥ ಸಿಂಗ್ಯುಲರಾಗಿ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಮೀಟ್ ಅಂತಕ್ಕಂಥದ್ದು ಅನ್ಕೌಂಟಬಲ್, ಈಗಿರಬೇಕಾದ್ರೆ ಒಂದು ಬರಲ್ಲ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಒನ್ ಮೀಟ್, ಸೊ ಅದು ಅಷ್ಟೇ, ಅದು ಅನ್ಕೌಂಟಬಲ್ ಅಂತ ಹೇಳಿದಾಗ ಒನ್ನು ಸಹ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ನೋಡ್ತಾ ಹೋದರೆ ನೋಡಿ, ಸಮ್ ಮೀಟ್ ವಿ ಬಾಟ್ ಎಸ್ಟರ್ಡೇ ಹ್ಯಾಸ್ ಗಾನ್ ಬ್ಯಾಡ್ ಅಂತ ಕೊಟ್ಟಿದ್ದಾರೆ. ಬರುತ್ತಾ, ಯಾಕೆ ಬರಲ್ಲ ಅಂತ ಅಂದರೆ ಸ್ನೇಹಿತರೆ, ಸಮ್ ಬರಲ್ಲ, ದಾ ಬರಬೇಕು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇದು ಎಸ್ಟರ್ಡೇ ಆಗಿರ್ತಕ್ಕಂಥ, ಈಗ ಫ್ಯೂಚರಲ್ಲಿ ಮುಂದೆ ತೊಗೊಳ್ಬೇಕಂತ ಹೇಳಿದ್ರೆ ಸಮ್ ಮೀಟ್ ಅಂತಂದ್ರೆ ಸಮ್ ಮೀಟ್ ವಿ ಬಾಟ್ ಅಂತ ಹೇಳ್ಬೋದಿತ್ತು. ಓಕೆ, ಸೊ ಈಗಿರಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಎಕ್ಸಾಕ್ಟಾಗಿ ಆಲ್ರೆಡಿ ಮೀಟ್ ತೊಗೊಬಿಟ್ಟಿದ್ದಾರೆ. ಸೊ ಆ ಒಂದು ಮೀಟ್ ಏನಾಗಿದೆ, ಬ್ಯಾಡ್, ಕೆಟ್ಟೋಗಿದೆ. ಹೌದಾ, ಸೊ ಆಲ್ರೆಡಿ ಇರ್ತಕ್ಕಂಥದ್ದು ಒಂದು ಮೀಟ್ ಏನು ಇದೆಯೋ ಸೊ ಅದನ್ನು ಸ್ಪೆಸಿಫಿಕ್ಕಾಗಿ ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದು ಆಗಿರುತ್ತೆ. ಎಸ್ಟರ್ಡೇ ಆಲ್ರೆಡಿ ತೊಗೊಂಡಿದ್ದೀವಿ, ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಸೊ ಇಲ್ಲಿ ಡೆಫಿನೆಟಾಗಿ ಅದೇ ಮೀಟ್ ಅಂತ ಇರೋದ್ರಿಂದ ನಾವು ದಾನ ಯೂಸ್ ಮಾಡ್ತೀವಿ. ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಡೆಫಿನೆಟಾಗಿ ಗೊತ್ತಿರ್ತಕ್ಕಂಥ ಒಂದು ಪದ ಅಥವಾ ಗೊತ್ತಿರ್ತಕ್ಕಂಥ ಒಂದು ವಸ್ತು ಅಥವಾ ಗೊತ್ತಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ನಾವು ಉದ್ದೇಶಿಸಿ ಮಾತನಾಡ್ತೀವಿ ಅಂತ ಹೇಳಿದಾಗ ಸೊ ಅಲ್ಲಿ ದಾ ಬರಬೇಕಾಗಿರುತ್ತೆ.
ಹೇ ನೆಕ್ಸ್ಟು ಈ ಈಸ್ ಟೂ ವಾಯ್ಸ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಡ್ಯಾಶ್ ಆರ್ಗ್ಯುಮೆಂಟ್ ಅಂದರೆ ಈಸ್ ಟೂ ವಾಯ್ಸ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಆರ್ಗ್ಯುಮೆಂಟ್. ಸೊ ಇಲ್ಲಿ ಏನಾಗಿದೆ ಸ್ನೇಹಿತರೆ, ಈ ಈಸ್ ಟೂ ವಾಯ್ಸ್ ಅಂದರೆ ತುಂಬ ಬುದ್ಧಿವಂತ ಟು ಗೆಟ್ ಇನ್ವಾಲ್ವ್ಡ್ ಇನ್ ಆರ್ಗ್ಯುಮೆಂಟಲ್ಲಿ ಇನ್ವಾಲ್ವ್ ಆಗ್ತಾನೆ, ತುಂಬ ಬುದ್ಧಿವಂತ ಅವನು. ಓಕೆ, ಸೊ ಯೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಇನ್ ದ ಬ್ಲ್ಯಾಂಕ್. ಸೊ ಇಲ್ಲಿ ಏನಾಗಿದೆ, ಹೀ ಅಂತಕ್ಕಂಥದ್ದು ಸಿಂಗ್ಯುಲರಲ್ಲೇ ಬರುತ್ತೆ ಸ್ನೇಹಿತರೆ, ಈ ಅವನು ಸಿಂಗ್ಯುಲರೇ ಬರುತ್ತೆ. ಆ್ಯಂಡ್ ಎ ಅಂತಕ್ಕಂಥದ್ದೇಂದು ಇದೊಂದು ಓವೆಲ್ ಸೌಂಡು, ಹೌದಾ. ಸೊ ಓವೆಲ್ ಸೌಂಡ್ ಆಗಿರೋದ್ರಿಂದ ಅದಕ್ಕೆ ಮೊದಲೇ ಬರ್ತಕ್ಕಂಥದ್ದು ಏನಾಗಿರಬೇಕು, ಆ್ಯನ್ ಬರಲ್ಲ. ಸೊ ಸಮ್ ಆರ್ಗ್ಯುಮೆಂಟ್ ನೋಡಿ, ಹಿ ಈಸ್ ಟೂ ವಾಯ್ಸ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಸಮ್ ಆರ್ಗ್ಯುಮೆಂಟ್ ಎಲ್ಲ ಆ ಆರ್ಗ್ಯುಮೆಂಟ್ ಈಸ್ ಟು ವೈಸ್ ಒಂದು ತುಂಬ ಒಂದು ಬುದ್ಧಿವಂತ ಇನ್ವಾಲ್ವ್ ಆಗ್ತಕ್ಕಂಥದ್ದು ಆ ಆರ್ಗ್ಯುಮೆಂಟಲ್ಲ ಅವನು ಏನು ಮಾಡ್ತಾನೆ, ಇನ್ವಾಲ್ವ್ ಆಗ್ತಾನೆ. ಓಕೆ, ಸೊ ದ ಆರ್ಗ್ಯುಮೆಂಟ್ ಎಲ್ಲ ಆ ಆರ್ಗ್ಯುಮೆಂಟ್ ಬರುತ್ತೆ. Yes, I gave him $1 for the work. Fill in the blank with the most appropriate word. ಸೊ ನೋಡಿ ಸ್ನೇಹಿತರೆ, I gave him $1 for the work. ವರ್ಕ್ಗೋಸ್ಕರ ಏನು ಮಾಡ್ತಾರೆ, ಅವನಿಗೆ ನಾನು ಡಾಲರ್ನ ಕೊಡ್ತೀನಿ. ಓಕೆ, ಸೊ ಕೊಟ್ಟೆ. ಎ ದ ಸಮ್ ಆನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾನ್ ಬರಲ್ಲ, ಡಾಲರ್ಗೆ ಏನು ಮಾಡ್ತೀವಿ ನಾವು, ಇಲ್ಲಿ ಇರ್ತಕ್ಕಂಥದ್ದು ಕಾನ್ಸೋನೆಂಟ್ ಸೌಂಡ್. ಸೊ ಹಾಗಿರ್ಬೇಕಾದ್ರೆ ಹ್ಯಾನ್ ಬರಲ್ಲ. ಆ್ಯಂಡ್ ಐ ಗೇವ್ ಹಿಮ್, ಸೊ ಅವನಿಗೆ ಅಮೌಂಟನ್ನು ಕೊಟ್ಟ, ಅಲ್ಲೇನಾಗ್ತದೆ ದಾ ಬರಲ್ಲ ಸ್ಪೆಸಿಫಿಕ್ ಆಗಿ, ಯಾಕಂದರೆ ಇದೇ ಡಾಲರ್ ಕೊಟ್ಟೆ ಅಂತಕ್ಕಂಥದ್ದು ಏನಿಲ್ಲ. ಸೊ ಹೌದಾ, ಸೊ ಇಲ್ಲೇನಾಗುತ್ತೆ ಆ ಬರುತ್ತೆ, ಬಿಕಾಸ್ ಇಲ್ಲಿ ಡಾಲರ್ಸ್ ಅಂತ ಕೊಟ್ಟಿಲ್ಲ, ಎಸ್ ಬಂದಿಲ್ಲ. ಸೊ ಫ್ಲೂರಲ್ ಫಾರ್ಮಲ್ಲೂ ಬರಲ್ಲ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಇರ್ತಕ್ಕಂಥದ್ದು ಸಿಂಗ್ಯುಲರ್, ಡಾಲರ್ ಅಂತ ಹೇಳಿದಾಗ ಸಿಂಗ್ಯುಲರ್ ಬರುತ್ತೆ. ಆ್ಯಂಡ್ ಇಲ್ಲಿರ್ತಕ್ಕಂಥದ್ದು ಕಾನ್ಸನೆಂಟ್ ಸೌಂಡು. ಸೊ ಹಾಗಾಗಿ ನಾವು ಏನ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 1. And next, she is one of the most intelligent girls in her class. This means, ನೋಡಿ, she is one of the most intelligent girls in her class. ಅವರ ಒಂದು ಕ್ಲಾಸ್ನಲ್ಲಿ she is one of the most ಅಂದರೆ she is ಅವಳು one of the most intelligent girl ಅಂದರೆ ಇರ್ತಕ್ಕಂಥ ಒಂದು ಏನು ಇಂಟೆಲಿಜೆಂಟ್ ಗರ್ಲ್ಸ್ ಇರ್ತಾರೋ, ಸೊ ಅದರಲ್ಲೂ ಒನ್ ಆಫ್ ದ ಬೆಸ್ಟ್. ಓಕೆ, ಸೊ ಆಲ್ರೆಡಿ ಇದ್ದಾರೆ, ಅದರಲ್ಲೂ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ಸ್ ಅವಳಾಗಿರ್ತಾಳೆ. ಇಲ್ಲಿ ಗರ್ಲ್ಸೇ ಇಲ್ಲ ಅಂತ ಅಲ್ಲ, ಅಥವಾ ಇಂಟೆಲಿಜೆಂಟ್ ಗರ್ಲ್ಸೇ ಇಲ್ಲ ಅಂತ ಅಲ್ಲ, ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ಸ್ ಇನ್ ಹರ್ ಕ್ಲಾಸ್. ಅವಳ ಒಂದು ಕ್ಲಾಸ್ನಲ್ಲಿ ಅವಳು ಒಬ್ಳು ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ ಆಗಿರ್ತಾಳೆ ಅಂತಕ್ಕಂಥದ್ದು ಆಗಿರುತ್ತೆ. ಅವಳು ಒಬ್ಳು ಕೂಡ ಅಂತ ಇಲ್ಲಿ ಅವಳು ಒಬ್ಬಳು. ಓಕೆ, ಸೊ ಅವಳು ಒಬ್ಬಳೇ ಅಲ್ಲ, ಅವಳು ಒಬ್ಬಳು, ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ದೆರ್ ಆರ್ ಸಮ್ ಇಂಟೆಲಿಜೆಂಟ್ ಗರ್ಲ್ಸ್ ಇನ್ ಹರ್ ಕ್ಲಾಸ್, ಇದ್ದಾರೆ, ಅವರ ಒಂದು ಕ್ಲಾಸಲ್ಲಿ ಇದ್ದಾರೆ, ಅದರಲ್ಲಿ ಅವಳು ಒಬ್ಳು ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ ಅಂತಕ್ಕಂಥದ್ದು. ದೇರ್ ಈಸ್ ನೋ ಅದರ್ ಇಂಟೆಲಿಜೆಂಟ್ ಗರ್ಲ್ಸ್ ಇನ್ ಹರ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ನೋ ಅಂತಕ್ಕಂಥದ್ದು ಇಲ್ಲ, ಇಲ್ಲಿ ಇದ್ದಾರೆ ಇಂಟೆಲಿಜೆಂಟ್ ಗರ್ಲ್ಸ್ ಬೇರೆ ಇದ್ದಾರೆ. ಸೊ ಅದರಲ್ಲಿ ಅವಳು ಕೂಡ ಒಬ್ಳು. ಸೊ ನೋ ಅದರ್ ಗರ್ಲ್ಸ್ ಇನ್ ಹರ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ, ತಪ್ಪಾಗುತ್ತೆ ಸ್ನೇಹಿತರೆ. ಆಲ್ ದ ಗರ್ಲ್ಸ್ ಇನ್ ಹರ್ ಕ್ಲಾಸ್ ಆರ್ ಇಂಟೆಲಿಜೆಂಟ್. ಸೊ ನೋ, ಆಲ್ ಎಲ್ಲರೂ ಸಹ ಇಂಟೆಲಿಜೆಂಟ್ ಅಲ್ಲ, ಇರ್ತಕ್ಕಂಥ ಇಂಟೆಲಿಜೆಂಟ್ ಗರ್ಲ್ಸಲ್ಲಿ ಅವಳು ಒನ್ ಆಫ್ ದ ಮೋಸ್ಟ್ ಅಂತ ಹೇಳಿದ್ದಾರೆ. ಸೊ ಹೀಗಿರಬೇಕಾದ್ರೆ ಏನಾಗುತ್ತೆ, ದೇರ್ ಆರ್ ಸಮ್ ಇಂಟೆಲಿಜೆಂಟ್ ಗರ್ಲ್ಸ್ ಇನ್ ಹರ್ ಕ್ಲಾಸ್, ಇದ್ದಾರೆ ಸಮ್ ಇಂಟೆಲಿಜೆಂಟ್ ಗರ್ಲ್ಸ್ಗಳು, ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ಸ್ ಅವಳೊಬ್ಬಳಾಗಿರ್ತಾಳೆ. ಹರ್ ಹೆಸ್ಸೆ ಈಸ್ ನಾಟ್ ಸೋ ಲಾಂಗ್ ಹ್ಯಾಸ್ ಮೈನ್. ಅವಳ ಹೆಸ್ಸೆ ಈಸ್ ನಾಟ್ ಸೋ ಲಾಂಗ್ ಹ್ಯಾಸ್ ಮೈನ್. ನನ್ನ ಒಂದು ಎಸ್ಸೆ ಅಂತೆ, ಅವಳ ಒಂದು ಎಸ್ಸೆ ನಾಟ್ ಸೋ ಲಾಂಗ್ ಅಂದರೆ ಇಲ್ಲಿ ಮೈನ್ ನಂದು ಲಾಂಗ್ ಇದೆ. ಸೊ ನನ್ನಷ್ಟು ಎಸ್ಸೆ ಲಾಂಗ್ ಅವಳದು ಇಲ್ಲ ಅಂತಕ್ಕಂಥದ್ದು. ಓಕೆ, ಸೊ ಇವಳು ಎಸ್ಸೆ ಬರೀತಾಳಲ್ವಾ, ಸೊ ಇವಳಷ್ಟು ಲಾಂಗು ಇವಳದು ಇಲ್ಲ ಅಂತಕ್ಕಂಥದ್ದು ಪಾಯಿಂಟ್ ಇದೆ. ಸೊ ಮೈ ಎಸ್ಸೆ ಈಸ್ ಲಾಂಗರ್ ದ್ಯಾನ್ ಹರ್ಸ್. ಓಕೆ, ಮೈ ಎಸ್ಸೆ ಈಸ್ ಲಾಂಗರ್ ದ್ಯಾನ್ ಹರ್ಸ್. ಹೌದಾ, ಮೈ ನನ್ನದು ಅವಳಿಗೋಸ್ಕರ ಅವಳಿಗಿಂತ ಅವಳಿಗಿಂತ ಜಾಸ್ತಿ ಲಾಂಗ್ ಉದ್ದ ಇದೆ. ಹೌದಾ, ಇದೊಂದು ಪಾಯಿಂಟ್ ಒಪ್ಕೊಳ್ಬೋದು. ಹರ್ ಎಸ್ಸೆ ಈಸ್ ಲಾಂಗ್, ಹರ್ ಎಸ್ಸೆಸು ಇಲ್ಲ, ಅದು ಕಮ್ಮಿ ಇದೆ. ಇದು ಕೊಟ್ಟಿದ್ದು ನೋಡಿ, ನಾಟ್ ಸೋ ಲಾಂಗ್ ಹ್ಯಾಸ್ ಮೈನ್, ನನ್ನಂತೆ ಅದು ಲಾಂಗ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಹರ್ ಎಸ್ಸೆ ಈಸ್ ಲಾಂಗ್ ತಪ್ಪಾಗುತ್ತೆ. ಹರ್ ಎಸ್ಸೆ ಈಸ್ ಆ್ಯಸ್ ಲಾಂಗ್ ಆ್ಯಸ್ ಮೈನ್. ಸೊ ನನ್ನ ಒಂದು ಇದರಂತೆಯೇ ಅವಳದು ಸಹ ಲಾಂಗ್ ಆಗಿದೆ ಅಂತ ಕೊಟ್ಟಿದ್ದಾರೆ, ನಾಟ್. ಹರ್ ಎಸ್ಸೆ ಈಸ್ ಆ್ಯಸ್ ಶಾರ್ಟ್ ಆ್ಯಸ್ ಮೈನ್, ನನ್ನ ಒಂದು ಎಸ್ಸೆ ಅಂತ ಅವಳದು ಸಹ ಶಾರ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ, ತಪ್ಪು. ಸೊ ಇಲ್ಲೇನಾಗುತ್ತೆ, ಹರ್ ಅಂದರೆ ಅವಳದು
ಲಾಂಗ್ ಇಲ್ಲ. ಸೊ ನಂದು ಲಾಂಗ್ ಎಸ್ಸೆ ಅಂತಕ್ಕಂಥದ್ದು ಅರ್ಥ ಇದೆ. ಸೊ ಆನ್ಸರ್ ಆಪ್ಷನ್ 1, ಮೈ ಎಸ್ಸೆ ಇಸ್ ಲಾಂಗರ್ ದ್ಯಾನ್ ಹರ್ಸ್. ಅವಳಿಗಿಂತ ನನ್ನ ಒಂದು ಎಸ್ಸೆ ಲಾಂಗ್ ಆಗಿದೆ. ದ ಬುಕ್ ಈಸ್ ನಾಟ್ ಆಸ್ ಇಂಟ್ರೆಸ್ಟಿಂಗ್ ಆಸ್ ದ ಒನ್ ಐ ರೀಡ್ ಲಾಸ್ಟ್ ವೀಕ್. ಓಕೆ, ದ ಬುಕ್ ಈಸ್ ನಾಟ್ ಆಸ್ ಇಂಟ್ರೆಸ್ಟಿಂಗ್ ಆಸ್ ದ ಒನ್ ಐ ರೀಡ್ ಲಾಸ್ಟ್ ವೀಕ್. ನಾನು ಲಾಸ್ಟ್ ವೀಕಲ್ಲಿ ಏನು ಓದಿದ್ನೋ ಅದರಷ್ಟು ಇಂಟ್ರೆಸ್ಟ್ ಆಗಿ ಇಲ್ಲ ಈ ಬುಕ್ಕು ಅಂತಕ್ಕಂಥದ್ದು. ದ ಬುಕ್ ಈಸ್ ನಾಟ್ ಆಸ್ ಇಂಟ್ರೆಸ್ಟಿಂಗ್ ಆಸ್ ದ ಒನ್ ಐ ರೀಡ್ ಲಾಸ್ಟ್ ವೀಕ್. ಲಾಸ್ಟ್ ವೀಕ್ ನಾನು ಓದಿರ್ತಕ್ಕಂಥ ಬುಕ್ಕಿಗೆ ಕಂಪೇರ್ ಮಾಡಿದ್ರೆ ಈ ಬುಕ್ಕು ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಇಲ್ಲ. ಓಕೆ, ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್. ಸೊ ಇತ್ತು, ಅದು ಇಂಟ್ರೆಸ್ಟ್ ಇತ್ತು. ಸೊ ಅದರಷ್ಟು ಇಂಟ್ರೆಸ್ಟ್ ಇವಾಗಿಲ್ಲ. ಓಕೆ, ಇದನ್ನು ಒಪ್ಕೊಳ್ಳೋಣ, ಆಮೇಲೆ ನೋಡೋಣ. The book I read last week is not interesting at all. The book I read last week is not interesting at all. ಅಂದರೆ ಲಾಸ್ಟ್ ವೀಕ್ ಓದಿರ್ತಕ್ಕಂಥ ಒಂದು ಬುಕ್ಕು ಇಂಟ್ರೆಸ್ಟ್ ಇಲ್ಲ ಅಂತ ಕೊಟ್ಟಿದ್ದಾರೆ, ತಪ್ಪಾಯಿತು. ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಇಸ್ ಲೆಸ್ ಇಂಟ್ರೆಸ್ಟಿಂಗ್. ಲೆಸ್ ಇಂಟ್ರೆಸ್ಟ್ ಅಂತ ಅಂದರೆ ಲಾಸ್ಟ್ ವೀಕಲ್ಲಿ ಓದಿರ್ತಕ್ಕಂಥದ್ದು ಲೆಸ್ ಇಂಟ್ರೆಸ್ಟಿಂಗ್ ಅಂತ ಕೊಟ್ಟವ್ರೆ, ತಪ್ಪಲ್ವಾ? ಸೊ ಲಾಸ್ಟ್ ವೀಕ್ ಓದಿರಷ್ಟು ಇಂಟ್ರೆಸ್ಟ್ ಆಗಿ ಈಗ ಓದ್ತಿರ್ತಕ್ಕಂಥ ಬುಕ್ಸ್ ಇಲ್ಲ ಅಂತಕ್ಕಂಥದ್ದು ಕ್ವೆಶನ್ ಆಗಿದೆ. ಆ್ಯಂಡ್ ನೆಕ್ಸ್ಟ್, ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್. ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್. ಹೌದಾ? ಸೊ ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್. ದ ಬುಕ್ ಐ ರೀಡ್ ಲಾಸ್ಟ್ ವೀಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್. ಸೊ ನೋಡಿ, ಇವೆರಡು ಸಹ ಸೇಮ್ ಇದೆ, ಬಟ್ ಇಲ್ಲಿರ್ತಕ್ಕಂಥದ್ದು ಏನಾಗಿದೆ, ಮೋಸ್ಟ್ ಆ್ಯಂಡ್ ಮೋರ್ ಇಲ್ಲಿ ನಾವು ನೋಡಬೇಕಾಗಿರುತ್ತೆ. ಓಕೆ, ಸೊ ಇಲ್ಲೇನಾಗಿದೆ, ಮೋಸ್ಟ್ ಮತ್ತು ಮೋರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಯಿತು, ಮೋರ್ ಅಂದರೆ ಈಗ ಓದ್ತಿರ್ತಕ್ಕಂಥ ಬುಕ್ಕಿಗಿಂತ ಮೋರ್ ಇಂಟ್ರೆಸ್ಟ್, ಜಾಸ್ತಿ ಇಂಟ್ರೆಸ್ಟ್ ಆಗಿದೆ ಅಂತ. ಮೋಸ್ಟ್ ಇಂಟ್ರೆಸ್ಟ್ ಅಂದರೆ ಆ ಬುಕ್ಸ್ಗೆ ಹೋಲಿಸ್ಕೊಂಡೆ ಯಾವ ಬುಕ್ಸು ಮೋಸ್ಟಾಗಿ ಅಂದರೆ ಮೋಸ್ಟ್ ಇಂಟ್ರೆಸ್ಟಾಗಿ ಇಲ್ಲವೇ ಇಲ್ಲ ಅನ್ನೋದು ಅರ್ಥ ಬರುತ್ತೆ ಸ್ನೇಹಿತರೆ. ಸೊ ಮೋಸ್ಟ್ ಅಂದರೆ ಸೊ ಅದೇ ಫೈನಲ್, ಅವನೇನು ಓದ್ತಾ ಇರ್ತಾನೋ ಲಾಸ್ಟ್ ವೀಕು ಅದಕ್ಕಿಂತ ಇಂಟ್ರೆಸ್ಟ್ ಆಗಿರೋ ಬುಕ್ಸೇ ಇಲ್ಲ ಅನ್ನೋದು ಮೋಸ್ಟಾಗಿ ಬಂದುಬಿಡುತ್ತೆ. ಸೊ ಮೋರ್ ಅಂತ ಹೇಳಿದ್ರೆ ಇವನು ಈಗ ಏನು ಓದ್ತಾ ಇದ್ದಾನೋ ಸೊ ಅದಕ್ಕಿಂತ ಬೆಟರ್ ಆಗಿರುತ್ತೆ ಮೋರ್ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 4 ತೊಗೊಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಮೋಸ್ಟ್ ಅಂದರೆ ಇವನು ಹೇಳಿದ್ದಾನೆ ಲಾಸ್ಟ್ ವೀಕ್ ಏನು ಓದಿದ್ದು ಆ ಒಂದು ಬುಕ್ಸಷ್ಟು ಇಂಟ್ರೆಸ್ಟ್ ಆಗಿ ಈ ಬುಕ್ ಇಲ್ಲ ಅಂತ ಹೇಳಿದ್ರು, ಬಟ್ ಇಡೀ ಜಗತ್ತಲ್ಲಿ ಇರ್ತಕ್ಕಂಥ ಬುಕ್ಸ್ಗೆಲ್ಲ ಬೆಸ್ಟ್ ಬುಕ್ಕು ಅಂತ ಹೇಳಿಲ್ಲ. ಸೊ ಮೋಸ್ಟ್ ಅಂತ ಬಂದಾಗ ಎಲ್ಲ ಬುಕ್ಸ್ಗಿಂತ ಮೀರಿಸಿದ್ದು ಅಂತ ಅರ್ಥ ಬರುತ್ತೆ. ಓಕೆ, ಸೊ ಹಾಗಾಗಿ ನಾವು ಇಲ್ಲಿ ಆನ್ಸರ್ ಯಾವ್ದು ತೊಗೊಳ್ತೀವಿ, 4ನೇ ತೊಗೊಳ್ತೀವಿ. ಯು ಡಿಡ್ ನಾಟ್ ರೀಡ್ ದಟ್ ಬುಕ್, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್. ಕ್ವೆಶನ್ ಟ್ಯಾಗನ್ನು ಕೇಳಿದ್ರೆ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಯು ಡಿಡ್ ನಾಟ್ ರೀಡ್ ದಟ್ ಬುಕ್, ಡಿಡ್ ನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ನೆಗೆಟಿವ್ ಫಾರ್ಮಲ್ಲಿದೆ. ಸೊ ನಾವೇನು ಮಾಡಬೇಕು, ಪಾಸಿಟಿವಲ್ಲಿ ಈ ಒಂದು ಕ್ವೆಶನ್ ಟ್ಯಾಗ್ನ ರೆಡಿ ಮಾಡಬೇಕಾಗುತ್ತೆ. ಸೊ ಪಾಸಿಟಿವ್ ಅಂತ ಹೇಳಿದಾಗ ಸೊ ಇದು ಬರಲ್ಲ. ಆ್ಯಂಡ್ ಎಸ್ ಇಲ್ಲಿ ಡಿಡ್ ಅಂತ ಇರೋದ್ರಿಂದ ಸ್ನೇಹಿತರೆ ನಾವೇನು ಮಾಡ್ತೀವಿ, ಡಿಡ್ ಯು ಅಂತಲೇ ತೊಗೊಳ್ತೀವಿ. ಸೊ ಇಲ್ಲಿ ಏನಿರುತ್ತೋ ಈಸ್ ಇದ್ರೆ ಈಸೇ ತೊಗೊಳ್ತೀವಿ, ವಾಸ್ ಇದ್ರೆ ವಾಸ್ ತೊಗೊಳ್ತೀವಿ, ಡಿಡ್ ಇದ್ರೆ ಡಿಡ್ ತೊಗೊಳ್ತೀವಿ. ಸೊ ಓಕೆ, ಸೊ ಈ ರೀತಿ ನಾವು ನೋಡ್ತಾ ಹೋದಾಗ ಆನ್ಸರ್ ಏನಾಗುತ್ತೆ, ಆಪ್ಷನ್ 3 ಡಿಡ್ ಯು ಬರುತ್ತೆ. ಪಾಸ್ ಮೀ ದ ಶುಗರ್ನ ಪಾಸ್ ಮಾಡಿ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ. ಎಸ್ ಇಲ್ಲೇನು ಮಾಡ್ತೀರಾ ನೀವು, ಸೊ ಪಾಸ್ ಮೀ ದ ಶುಗರ್ ಇದೇನಿದೆ ಪಾಸಿಟಿವಲ್ಲಿದೆ. ಸೊ ಈಗ ನಾವು ನೆಗೆಟಿವ್ ಆಗಬೇಕು. ನೆಗೆಟಿವ್ ಆಗಬೇಕಂತ ಹೇಳಿದ್ರೆ ವಿಲ್ ಯು ಬರುತ್ತಾ, ವುಡ್ ಯು ಬರುತ್ತಾ, ಆ್ಯಂಡ್ ಡೂ ಯು ಬರುತ್ತಾ? ಸೊ ನೋಡಿ, ಪಾಸ್ ಮೀ ದ ಶುಗರ್, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್. ಸೊ ಇಲ್ಲಿ ಆನ್ಸರ್ ಯಾವ್ದು ಬರಬೇಕಂತ ಸ್ನೇಹಿತರೆ, ಪಾಸಿಟಿವಲ್ಲಿ ಇದ್ರೂ ಸಹ ಆನ್ಸರ್ ನಮಗೆ ಆಪ್ಷನ್ 3 ವಿಲ್ ಯು ಬರಬೇಕು. ಓಕೆ, ಸೊ ವಾಂಟ್ ಯು ಅಲ್ಲ, ಸೊ ವಿಲ್ ಯು. ಸೊ ಆನ್ಸರ್ ಆಪ್ಷನ್ 3 ವಿಲ್ ಯು. ಪಾಸ್ ಮಿ ದ ಶುಗರ್, ವಿಲ್ ಯು. ಸೊ ಇಲ್ಲಿ ಕ್ವೆಶನ್ ಟ್ಯಾಗ್ ಆಗ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಶಿ ಡ್ಯಾಶ್ ಜಾಯಿನ್ ದ ಯೂನಿವರ್ಸಿಟಿ ಲಾಸ್ಟ್ ಇಯರ್. ಅವಳು ಡ್ಯಾಶ್ ಜಾಯಿನ್ ದ ಯೂನಿವರ್ಸಿಟಿ ಲಾಸ್ಟ್ ಇಯರ್ಲಿ ಯೂನಿವರ್ಸಿಟಿಗೆ ಜಾಯ್ನ್ ಆಗಿದ್ಲು. ಫಿಲ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಫ್ರೇಸ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಏನಾಗಿದೆ, ಲಾಸ್ಟ್ ಇಯರ್ ಅಂತಕ್ಕಂಥದ್ದು ಏನಾಗಿದೆಯೋ ಸೊ ಇಲ್ಲೇನಾಗಿದೆ ಪ್ರೆಸೆಂಟ್. ಸೊ ವಿಲ್ ನೋಡಿ, ಇದು ಲಾಸ್ಟ್ ಇಯರ್, ಇಟ್ ಮೀನ್ಸ್ ಪಾಸ್ಟ್ ಆಯಿತು. ಸೊ ಹೀಸ್ ಅಂತಕ್ಕಂಥದ್ದು ಏನಾಗುತ್ತೆ, ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ ನಮಗೆ. ಓಕೆ, ಇನ್ನು ವರ್ ಕೊಟ್ಟಿರ್ತಕ್ಕಂಥದ್ದು ಎಸ್. ಓಕೆ, ವರ್ ಅಂತಕ್ಕಂಥದ್ದು ಏನಾಗುತ್ತೆ, ಇಲ್ಲಿ ಫ್ಲೂರಲ್ ಫಾರ್ಮಲ್ಲಿ ನಮಗೆ ಬರುತ್ತೆ. ಫ್ಲೂರಲ್ ಫಾರ್ಮ್, ಶಿ ಅಂತಕ್ಕಂಥದ್ದು ಸಿಂಗ್ಯುಲರ್. ಸೊ ಹೀಗಿರ್ಬೇಕಾದ್ರೆ ನಮಗೆ ಆನ್ಸರು ಆಪ್ಷನ್ 2 ವಾಸ್ ಟು ಅಂತಕ್ಕಂಥದ್ದು. ಸೊ ಪಾಸ್ಟಲ್ಲಿ ಬರ್ತಕ್ಕಂಥದ್ದು ಶಿ ವಾಸ್ ಟು ಜಾಯಿನ್ ದ ಯೂನಿವರ್ಸಿಟಿ ಲಾಸ್ಟ್ ಇಯರ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ, ಸೊ ಬರೋದಿಲ್ಲ. ಸೊ ಇದು ಪಾಸ್ಟ್ಗೆ ಬರ್ತಕ್ಕಂಥದ್ದು ಸಿಂಗ್ಯುಲರ್ ಫಾರ್ಮಲ್ಲಿ ವಾಸ್ ಟು ಅಂತಕ್ಕಂಥದ್ದು ಆಗಿರುತ್ತೆ.
ಆಮ್ ಐ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಫೇಲ್ಯೂರ್ಸ್ ಆಸ್ಕ್ಡ್ ದ ಮ್ಯಾನ್. ದ ಮ್ಯಾನ್ ಸಜೆಸ್ಟ್ ದಟ್, ಅಂದರೆ ಏನು ಆಮ್ ಐ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಫೇಲ್ಯೂರ್ಸ್, ನಿಮ್ಮ ಒಂದು ಫೇಲ್ಯೂರ್ಸ್ಗೆ ನಾನು ಕಾರಣನ, ರೆಸ್ಪಾನ್ಸಿಬಲ್ಲ, ಓಕೆ ರೆಸ್ಪಾನ್ಸಿಬಲ್ಲ. ಆಸ್ಕ್ಡ್ ದ ಮ್ಯಾನ್ನ ಕೇಳ್ತಾನೆ. ಸೊ ಅದಕ್ಕೆ ಹಿ ವಾಸ್ ರೆಸ್ಪಾನ್ಸಿಬಲ್. ಸೊ ಅಲ್ಲಿ ಏನು ಸಜೆಸ್ಟ್ ಮಾಡ್ತಕ್ಕಂಥದ್ದು, ಈ ವಾಸ್ ರೆಸ್ಪಾನ್ಸಿಬಲ್, ಈ ವಾಸ್ ನಾಟ್ ರೆಸ್ಪಾನ್ಸಿಬಲ್, ಈ ಹ್ಯಾಡ್ ಫೇಲ್ಡ್, ಈ ವಾಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಕ್ವಶನ್ ಏನು ಕೇಳಿದ್ದು ಅಂದರೆ ಆಸ್ಕ್ಡ್ ದ ಮ್ಯಾನ್ ಆಮ್ ಐ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಫೇಲ್ಯೂರ್ಸ್, ನಿಮ್ಮ ಒಂದು ಫೇಲ್ಯೂರ್ಸ್ಗೆ ನಾನು ರೆಸ್ಪಾನ್ಸಿಬಲ್ಲ, ಆಸ್ಕ್ ದ ಮ್ಯಾನ್ ಅದು ಕೇಳಿದಾಗ ದ ಮ್ಯಾನ್ ಸಜೆಸ್ಟ್ ದಟ್ ಹಿ ವಾಸ್ ನಾಟ್ ರೆಸ್ಪಾನ್ಸಿಬಲ್. ಸೊ ಆನ್ಸರ್ ಆಪ್ಷನ್ 2. ಯಾಕೆ ಅಂತೇಳಿ ನೋಡಿ, ಹ್ಯಾಡ್ ಫೇಲ್ಡ್ ಈ ವಾಸ್ ರೆಸ್ಪಾನ್ಸಿಬಲ್ ಪರ್ಸನ್ ಅಂದರೆ ಇದಕ್ಕೂ ಸರಿಯಾದಂಥ ಒಂದು ಅರ್ಥ ಬರೋದಿಲ್ಲ. ಸೊ ಇಲ್ಲಿ ಈ ವಾಸ್ ರೆಸ್ಪಾನ್ಸಿಬಲ್ ಬರಬೇಕು, ಇಲ್ಲ ಈ ವಾಸ್ ನಾಟ್ ರೆಸ್ಪಾನ್ಸಿಬಲ್ ಅನ್ನೋದು ಆನ್ಸರ್ ಆಗಬೇಕು, ಹೌದಾ. ಸೊ ಹೀಗಿರಬೇಕಾದ್ರೆ ಏನಾಗುತ್ತೆ, ದ ಮ್ಯಾನ್ ಸಜೆಸ್ಟ್ ಮಾಡ್ತಕ್ಕಂಥ, ಸಜೆಸ್ಟ್ ದಟ್ ಅಂತ ಕೇಳಿದರೆ, ಸೊ ಸಜೆಸ್ಟ್ ಅಂತ ಹೇಳಿದಾಗ ನಾಟ್ ರೆಸ್ಪಾನ್ಸಿಬಲೇ ಬರುತ್ತೆ. The wolf and the lamb went into the forest, but only the former returned. Former means, so the wolf and the lamb ಮತ್ತು wolf ಏನು ಮಾಡ್ತವೆ, ಫಾರೆಸ್ಟ್ಗೆ ಹೋಗ್ತವೆ, ಬಟ್ ಓನ್ಲಿ ದ ಫಾರ್ಮರ್ ರಿಟರ್ನ್. ಫಾರ್ಮರ್ ಮೀನ್ಸ್, ಈಗ ಫಾರ್ಮರ್ ಸ್ಪೆಲ್ಲಿಂಗ್ ಏನು ಬರುತ್ತೆ, FARMER ಫಾರ್ಮರ್, ಓಕೆ. ಸೊ ಇಲ್ಲಿ ಫಾರ್ಮರ್ ಅಂದರೆ ಏನು, ದ wolf, ದ lamb, ಅರ್ಲಿಯರ್ ಪೀಸೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ದ ವೂಲ್ಫ್ ಆಗಿರುತ್ತೆ. ವೂಲ್ಫ್ ಯಾಕಾಗುತ್ತೆ ಅಂತಂದರೆ, ಈಗ ಫಾರ್ಮರ್ ಅಂತ ಹೇಳಿದರೆ ತುಂಬ ಅರ್ಥ ಬರುತ್ತೆ. ಸೊ ಅರ್ಲಿಯರ್ ಅಂದರೆ ಮೊದಲನೇದು, ಪ್ರಾಚೀನ ಆ ರೀತಿ ಬರುತ್ತೆ ಒಂದು, ಮತ್ತು ಓಲ್ಡ್ ಹಳೆಯದಾದಂತಹ ಅಂದರೆ ವಯಸ್ಸಾದಂತಹ ಅಂತ ಅರ್ಥದಲ್ಲೂ ಬರುತ್ತೆ. ಈಗ ಲ್ಯಾಂಬ್ ಅಂತ ಹೇಳಿದ್ರೆ ಮರಿ ಅಥವಾ ಏನಂತ ಹೇಳ್ತೀವಿ, ಶೀಪ್, ಕುರಿ ಮರಿ ಅಂತ ಏನು ಹೇಳ್ತೀವೋ, ಸೊ ಇದಕ್ಕೆ ವಯಸ್ಸು ಚಿಕ್ಕದು, ವೂಲ್ಫ್ ಅಂತಕ್ಕಂಥದ್ದು ದೊಡ್ಡದು. ಸೊ ಹಾಗೆ, ಸೊ ಆ ಒಂದು ಇದ್ರಲ್ಲಿ ನಾವು ನೋಡ್ತಾ ಹೋದಾಗ ವೂಲ್ಫ್ನ ನಾವು ಫಾರ್ಮರ್ ಅಂತ ಹೇಳ್ತೀವಿ, ಅಂದರೆ ವಯಸ್ಸಿನಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ತುಂಬ ಹಿಂದಿನದು ಅಂತ ಹೇಳ್ಬೋದು, ಅಥವಾ ಪ್ರಾಚೀನ ಅಂತ ಹೇಳ್ಬೋದು. ಸೊ ಓಕೆ, ಅಥವಾ ಮಾಜಿ ಅಂತ ಹೇಳ್ಬೋದು. ಸೊ ಈ ಅರ್ಥದಲ್ಲೆಲ್ಲ ಬರುತ್ತೆ. ಬಟ್ ಇಲ್ಲಿ ನಾವು ನೋಡ್ತಾ ಹೋದಾಗ ವೂಲ್ಫ್ ಅಂತಕ್ಕಂಥದ್ದು ತುಂಬ ಏಜ್ ಓಲ್ಡ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ಅದು ವೂಲ್ಫ್ನ ಆನ್ಸರ್ ಆಗಿ ತೊಗೊಳ್ತೀವಿ ಸ್ನೇಹಿತರೆ. The money is had to recovered from the ailing doctor. This means that the doctor has paid, is missing, has been paid, has not paid. The money is yet to recovered from the ailing doctor ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಸರಿಯಾದಂಥ ಒಂದು ಆನ್ಸರ್ನ ನೋಡ್ತಾ ಹೋದ ಸ್ನೇಹಿತರೆ, ಹ್ಯಾಸ್ ನಾಟ್ ಪೇಯ್ಡ್. ದಿಸ್ ಮೀನ್ಸ್ ದಟ್ ದ ಡಾಕ್ಟರ್ ಹ್ಯಾಸ್ ನಾಟ್ ಪೇಯ್ಡ್, ಮನಿನ ಅವರು ಕೊಡೋದಿಲ್ಲ ಅಂತಕ್ಕಂಥದ್ದು, ಪೇ ಮಾಡೋದಿಲ್ಲ. ಸೊ ಐ ಆಮ್ ನಾಟ್ ಹ್ಯಾಸ್ ಬ್ರೇವ್ ಹ್ಯಾಸ್ ಮೈ ಬ್ರದರ್. ಐ ಆಮ್ ನಾಟ್ ಹ್ಯಾಸ್ ಬ್ರೇವ್ ಹ್ಯಾಸ್ ಮೈ ಬ್ರದರ್, ನನ್ನ ಬ್ರದರ್ ಅಂತೆ ನಾನು ಬ್ರೇವ್ ಅಲ್ಲ. ಬ್ರೇವ್ ಮೀನ್ಸ್ ಧೈರ್ಯವಂತ ಅಲ್ಲ ಅಂತಕ್ಕಂಥದ್ದು. ಸೊ ಹ್ಯಾಸ್ ಮೈ ಬ್ರದರ್ ಅಂದರೆ ಬ್ರದರ್ ಇಲ್ಲಿ ಬ್ರೇವ್ ಆಗಿರ್ತಾರೆ. ಸೊ ಐ ಅಂತಕ್ಕಂಥವ್ರು ಏನಾಗಿರ್ತಾರೆ ಇಲ್ಲಿ ವೀಕ್ ಅಂತ ಹೇಳ್ಬೋದು. ಓಕೆ, ಸೊ ವೀಕ್ ಆಗಿರ್ತದೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ದ ಕರೆಕ್ಟ್ ಕ್ವೆಶನ್ ವಿಚ್ ಗೆಟ್ಸ್ ದ ಅಂಡರ್ಲೈನ್ ವರ್ಡ್ಸ್ ಹ್ಯಾಸ್ ಆನ್ಸರ್ ಈಸ್, ಅಂದರೆ ಏನು ಕೊಟ್ಟಿದ್ದಾರೋ ಕರೆಕ್ಟಾಗಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಅಂಡರ್ಲೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಓಕೆ, ಆರ್ ಯು ಹ್ಯಾಸ್ ಬ್ರೇವ್ ಹ್ಯಾಸ್ ಯುವರ್ ಬ್ರದರ್, ನೀನು ನಿಮ್ಮ ಎಸ್, ನೋಡಿ ಇಲ್ಲಿ ಎಸ್, ಇಲ್ಲಿ ಬ್ರೇವ್ ಅಂತ ನಾವು ನೋಡ್ತಾ ಹೋದರೆ ಇಲ್ಲೇ ನಾಟ್ ಹ್ಯಾಸ್ ಬ್ರೇವ್ ಅಂತ ನಾವು ತೊಗೊಳ್ಬಹುದು ಸ್ನೇಹಿತರೆ. ಆರ್ ಯು ಹ್ಯಾಸ್ ಬ್ರೇವ್ ಹ್ಯಾಸ್ ಯುವರ್ ಬ್ರದರ್, ನೀನು ನಿನ್ನ ಬ್ರದರ್ ಅಂತೆ ಬ್ರೇವ್ ಆಗಿದೆಯಾ ಅಂತಕ್ಕಂಥದ್ದು ಒಂದಾಯಿತು. ಐ ಆಮ್ ನಾಟ್ ಹ್ಯಾಸ್ ಬ್ರೇವ್ ಆ್ಯಸ್ ಮೈ ಬ್ರದರ್, ಆಮ್ ಐ ನಾಟ್ ಹ್ಯಾಸ್ ಬ್ರೇವ್ ಆ್ಯಸ್ ಮೈ ಬ್ರದರ್ ಅಂದರೆ ನನ್ನ ಬ್ರದರ್ ಓಕೆ, ಮೈ ಬ್ರದರ್, ನನ್ನ ಬ್ರದರ್ ಅಂತೆ ನಾನು ಬ್ರೇವ್ ಇದ್ದೀನಾ ಅಂತಕ್ಕಂಥದ್ದಾಗಿದೆ. ಈಸ್ ಯುವರ್ ಬ್ರದರ್ ಬ್ರೇವ್, ನಿಮ್ಮ ಬ್ರದರ್ ಬ್ರೇವ್ ಧೈರ್ಯವಂತರ ಅಂತಕ್ಕಂಥದ್ದು ಒಂದು ಕ್ವೆಶನ್ ಆಯಿತು. ಐ ಆಮ್ ಹೈಯೆಸ್ಟ್ ಸ್ಟ್ರಾಂಗ್ ಪರ್ಸನ್, ನಾನು ಸ್ಟ್ರಾಂಗ್ ಪರ್ಸನ್ನ ಅಂತಕ್ಕಂಥದ್ದು ಇನ್ನೊಂದು ಕ್ವೆಶನ್ ಆಯಿತು. ಸೊ ಇಲ್ಲೇನಿದೆ, ಐ ಆಮ್ ನಾಟ್ ಹ್ಯಾಸ್ ಬ್ರೇವ್ ಆ್ಯಸ್ ಮೈ ಬ್ರದರ್, ನನ್ನ ಬ್ರದರ್ ಅಂತೆ ನಾನು ಬ್ರೇವ್ ಅಲ್ಲ ಅಂತಕ್ಕಂಥದ್ದು. ಸೊ ಇಲ್ಲೇನು ಪ್ರಶ್ನೆ ಬರ್ಬೋದು, ಆರ್ ಯು ಹ್ಯಾಸ್ ಬ್ರೇವ್ ಹ್ಯಾಸ್ ಯುವರ್ ಬ್ರದರ್, ನಿನ್ನ ಬ್ರದರ್ ಅಂತೆ ನೀನು ಬ್ರೇವ್ ಆಗಿದೆಯಾ ಅಂತ ಪ್ರಶ್ನೆ ಬರ್ಬೋದು ಸ್ನೇಹಿತರೆ. ಸೊ ಅದಕ್ಕೆ ಆನ್ಸರ್ ಇದಾಗಬಹುದು. ಓಕೆ, ದ ಟೀಚರ್ ಸೆಟ್ ಟು ದ ಸ್ಟೂಡೆಂಟ್ಸ್ ಡೋಂಟ್ ಕಾಪಿ ಫ್ರಮ್ ಯುವರ್ ನೈಬರ್ಸ್. ಟೀಚರ್ಸ್ ಏನು ಮಾಡ್ತಾರೆ, ಮಕ್ಳಿಗೆ ಹೇಳ್ತಾರೆ ಡೋಂಟ್ ಕಾಪಿ ಫ್ರಮ್ ಯುವರ್ ನೈಬರ್ಸ್, ನಿಮ್ಮ ನೈಬರ್ ಹತ್ರ ಕಾಪಿ ಮಾಡಬೇಡಿ. ದಿಸ್ ಮೀನ್ಸ್ ದ ಟೀಚರ್ ಸಜೆಸ್ಟ್ ದಟ್ ಟು ದ ಸ್ಟೂಡೆಂಟ್ಸ್ ದಟ್ ದೇ ಶುಡ್ ನಾಟ್ ಕಾಪಿ ಫ್ರಮ್ ದೇರ್ ನೈಬರ್ಸ್ ಅಂತ ಕೊಟ್ಟರೆ. ಸೊ ಸಜೆಸ್ಟ್ ಮಾಡಲ್ಲ, ಟೀಚರ್ಸ್ ಎಲ್ಲೂ ಸಜೆಸ್ಟ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ಈ ಒಂದು ಓಕೆ
ದೇ ಅಟೆಂಡ್ ಓಕೆ ಸೊ ದೇ ಅಟೆಂಡ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಾಪಿ ಫ್ರಮ್ ದೇರ್ ನೈಬರ್ಸ್ ಅಂತಕ್ಕಂಥದ್ದಾಗಿದೆ ಆರ್ಡ್ರ್ ಮಾಡ್ತಕ್ಕಂಥದ್ದು. ದ ಟೀಚರ್ ಇನ್ಸ್ಟ್ರಕ್ಟೆಡ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಾಪಿ ಟೀಚರ್ ರಿಕ್ವೆಸ್ಟು ಮಾಡಲ್ಲ ಸ್ನೇಹಿತರೆ. ಇನ್ ರಿಟರ್ನ್ ಇಲ್ಲಿ ಈ ಬರೋಂಗಿಲ್ಲ, THREATNED ರಿಟರ್ನ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಾಪಿ ಫ್ರಮ್ ದೇರ್ ನೈಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಗೋದಿಲ್ಲ. ಇಲ್ಲಿ ಏನು ಮಾಡ್ತಾರೆ, ಇನ್ಸ್ಟ್ರಕ್ಟ್ ಮಾಡ್ತಾರೆ. ದ ಟೀಚರ್ ಇನ್ಸ್ಟ್ರಕ್ಟೆಡ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಾಪಿ ಫ್ರಮ್ ದೇರ್ ನೈಬರ್ಸ್. ಫಸ್ಟ್ ಏನು ಮಾಡ್ತಾರೆ, ಇನ್ಸ್ಟ್ರಕ್ಟ್ ಮಾಡ್ತಾರೆ ಅವರು ಎಕ್ಸಾಮ್ ಬರೀಬೇಕಾದ್ರೆ, ಹೌದಲ್ವಾ. ಸೊ ಇಲ್ಲ ಆರ್ಡರ್ ಮಾಡ್ಬೋದು ಅಥವಾ ಇನ್ಸ್ಟ್ರಕ್ಟ್ ಮಾಡ್ಬೋದು. ರಿಕ್ವೆಸ್ಟ್ ಬರಲ್ಲ ಆ್ಯಂಡ್ ಸಜೆಸ್ಟ್ ಬರಲ್ಲ. ಸಜೆಸ್ಟ್ ಆ್ಯಂಡ್ ನೆಕ್ಸ್ಟು ರಿಟರ್ನ್ ಬರಲ್ಲ. ಆನ್ಸರ್ ಆಪ್ಷನ್ 3 ದ ಟೀಚರ್ ಇನ್ಸ್ಟ್ರಕ್ಟ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಾಪಿ ಫ್ರಮ್ ದೇರ್ ನೈಬರ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. every child had enough to eat. Complete this sentence using the appropriate verb ಅಂತ ಕೊಟ್ಟರೆ. ಸೊ ನೋಡಿ ಇಲ್ಲಿ ಡ್ಯಾಶ್ ಎವ್ರಿ ಚೈಲ್ಡ್ ಹ್ಯಾಡ್ ಎನಫ್ ಟು ಈಟ್. ಸೊ ಇಲ್ಲಿ ಹೀಸ್ ಬರಬೇಕಾ ಅಥವಾ ಹ್ಯಾಸ್ ಡಸ್ ಹ್ಯಾವ್ ಬರಬೇಕಾ ಅಂತಕ್ಕಂಥದ್ದಾದರೆ ಸೊ ಆನ್ಸರ್ ನೋಡಿದ್ರೆ ಆಪ್ಷನ್ 3 ಹ್ಯಾಸ್ ಎವ್ರಿ ಚೈಲ್ಡ್ ಹ್ಯಾಡ್ ಎನಫ್ ಟು ಈಟ್ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು if any of the candidates cheated, he would be disqualified. if any of the candidates cheat ಅಂದರೆ ಯಾವುದೇ ಒಂದು ಕ್ಯಾಂಡಿಡೇಟು ಚೀಟ್ ಮಾಡಿದ್ದೇ ಆಗಿದ್ದರೆ ಈ ವುಡ್ ಬಿ ಡಿಸ್ಕ್ವಾಲಿಫೈಡ್, ಅವನ್ನ ಡಿಸ್ಕ್ವಾಲಿಫೈ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಈ ಸೆಂಟೆನ್ಸ್ ಈ ಸೆಂಟೆನ್ಸ್ ಏನು ಹೇಳುತ್ತೆ, ಸಮ್ ಆಫ್ ದ ಕ್ಯಾಂಡಿಡೇಟ್ಸ್ ಚೀಟೆಡ್, ನನ್ ಆಫ್ ದ ಕ್ಯಾಂಡಿಡೇಟ್ಸ್ ಚೀಟೆಡ್, ಆಲ್ ದ ಕ್ಯಾಂಡಿಡೇಟ್ಸ್ ಚೀಟೆಡ್, ಎನಿ ಕ್ಯಾಂಡಿಡೇಟ್ಸ್ ಹೂ ಚೀಟೆಡ್ ವುಡ್ ಬಿ ಡಿಸ್ಕ್ವಾಲಿಫೈಡ್. ಹೌದಾ. ಸೊ ನೋಡ್ತಾ ಹೋದರೆ ಇಲ್ಲಿ ಸಮ್ ಆಫ್ ದ ಕ್ಯಾಂಡಿಡೇಟ್ ಇಲ್ಲಿ ಏನಾಗಿದೆ, ಇಫ್ ಎನಿ ಆಫ್ ದ ಕ್ಯಾಂಡಿಡೇಟ್ಸ್ ಅಂದರೆ ಇಫ್ ಆಗಿದ್ದಲ್ಲಿ, ಓಕೆ, ಚೀಟ್ ಮಾಡಿದ್ದೇ ಆಗಿದ್ದಲ್ಲಿ ನಾವು ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತಕ್ಕಂಥದ್ದು. ಸಮ್ ಆಫ್ ದ ಕ್ಯಾಂಡಿಡೇಟ್ಸ್ ಚೀಟೆಡ್ ಮಾಡೋರ ಇಲ್ಲ, ನನ್ ಆಫ್ ದ ಕ್ಯಾಂಡಿಡೇಟ್ಸ್ ಇಲ್ಲ, ಸೊ ಆಲ್ ದ ಕ್ಯಾಂಡಿಡೇಟ್ಸ್ ಇಲ್ಲ, ಎನಿ ಕ್ಯಾಂಡಿಡೇಟ್ಸ್ ಹೂ ಚೀಟೆಡ್ ವುಡ್ ಬಿ ಡಿಸ್ಕ್ವಾಲಿಫೈಡ್. ಎನಿ ಕ್ಯಾಂಡಿಡೇಟ್ಸ್ ಯಾರೇ ಆದರೂ ಅಷ್ಟೇ, ಯಾರು ಚೀಟ್ ಮಾಡ್ತಾರೋ ಸೊ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ. I dash read a book tonight. Complete the sentence using the most appropriate choice. I dash read a book tonight. I will read a book tonight. I shall read a book tonight. I am going to read a book tonight. Answer option 3 I am going to read a book tonight ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ.